ಚಿಕ್ಕೋಡಿ ಭಾಗ ಆಗಿರ್ಬೋದು, ಅಥಣಿ ಭಾಗ ಆಗಿರ್ಬೋದು, ಅದರ ಜೊತೆಗೆ ಗೋಕಾಕ್ ಭಾಗ ಆಗಿರ್ಬೋದು, ನಾವೆಲ್ಲ ಕನ್ನಡಾಂಬೆಯ ಮಕ್ಕಳು. ನಾವೆಲ್ಲ ಈಗ ನಮ್ಮನ್ನು ಯೂಸ್ ಮಾಡ್ಕೊಳ್ಳೋಕೆ ಏನು ಮಾಡಕತ್ತಾರೆ ಅಂದರೆ MESದವರು ಇದನ್ನು ಕರೆಕ್ಟಾಗಿ ಇದನ್ನು ಯೂಸ್ ಮಾಡಿಕೊಂಡು ಇವರಲ್ಲೇ ಒಂದು ಕುಂದುಕೊರತೆಗಳನ್ನು ಮಾಡಿ ಬೆಂಕಿ ಹಚ್ಚು ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಒಂದು, ನೀವು ಯಾವ್ದಾರ ಜಿಲ್ಲೆ ಮಾಡ್ತಿರೋ ಅದು ಸೆಕೆಂಡು, ಆದರೆ ನಾವೆಲ್ಲ ಕನ್ನಡಾಂಬೆಯ ಮಕ್ಕಳು. ಜಿಲ್ಲೆ ಮಾಡಬೇಕಾದಾಗ ನೀವು ಬೈಲೊಂಗಲನ್ನು ಪ್ರಾಧಾನ್ಯತೆಯನ್ನು ಯಾಕೆ ಇಟ್ಕೋಬೇಕು ಅಂತಂದರೆ, ಎಲ್ಲ ರಾಜಕೀಯದವ್ರು ಹೇಳಕತ್ತಾರೆ ಏನಂತಂದರೆ ಚೆನ್ನಮ್ಮನ ನಾಡು, ಸಂಗೊಳ್ಳಿ ರಾಯಣ್ಣ ನಾಡು, ಅಮಟೂರು ಬಾಳಪ್ಪನ ನಾಡು, ಬೆಳವಡಿ ಮಲ್ಲಮ್ಮನ ನಾಡು, ಒಡ್ಡರ ಎಲ್ಲನ ನಮ್ಮ ನಾಡು ಅಂತ ಇವರೆಲ್ಲ ಆಯಾ ಒಂದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಆಯಾ ವೀರ ಯೋಧರ ಹೆಸರುಗಳನ್ನು ತಗೊಳ್ತಾ ಇದ್ದಾರೆ. ಚೆನ್ನಮ್ಮನ ಸಮಾಧಿ ಇರೋದು ಬೈಲೊಂಗಲದಲ್ಲಿ. ಬ್ರಿಟಿಷರ ಕಾಲದಿಂದಲೂ ಕೂಡ ಆಡಳಿತ ಕಚೇರಿಗಳಿರೋದನ್ನು ಕೂಡ ಇವತ್ತಿಗೂ ಕೂಡ ಬೈಲೊಂಗಲದೊಳಗೆ ಬ್ರಿಟಿಷರ ಆಳ್ವಿಕೆ ಮಾಡಿರ್ತಕ್ಕಂಥ ಕಚೇರಿ ಒಳಗೇನೆ ತಹಶೀಲ್ದಾರ್ ಕಚೇರಿ ಇದೆ, AC ಕಚೇರಿ ಇದೆ, ಅದರ ಜೊತೆಗೆ ಇನ್ನೂ ಅನೇಕ ಕಚೇರಿಗಳು ಇರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಸೊ ಇವರೆಲ್ಲ ರಾಜಕೀಯವಾಗಿ ಅವ್ರವ್ರ ತಾಲೂಕಿನೊಳಗೆ ಬಲಾಢ್ಯವಾಗಿದ್ದಾರೆ ಅಂತಂದರೆ, ಎಂತಂದ JH ಪಟೇಲ್ರ ಕಾಲದೊಳಗೇನೂ ಕೂಡ ಬೈಲೊಂಗಲ ಆಗುವಂಥ ಸಂದರ್ಭದೊಳಗೆ ಸ್ವಲ್ಪ ಲೋಪದೋಷಗಳು ಕಂಡಾಗ ನಮ್ಮ ಬೈಲೊಂಗಲ್ ಜನ ರೊಚ್ಚಿಗೆದ್ದಿದ್ದು ತಮಗೆಲ್ಲ ಗೊತ್ತಿರುವಂಥದ್ದು. ನಾವು ಕೂಡ ಸಮರ್ಥರಿದ್ದೇವೆ ಅದನ್ನೆಲ್ಲವನ್ನು ಕೂಡ ಗಟ್ಟಿ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ. ಆದರೆ ಬೈಲೊಂಗಲ್ ಜಿಲ್ಲೆಯನ್ನು ಮಾಡಬೇಕು. ಇಲ್ಲಪ್ಪ ಅನ್ನೋಂಗಿತ್ತಂದರೆ ಇದು ಹೆಂಗೆ ಐತಲ್ಲ ಹಂಗೆ ಸುಮ್ಕ ಹಿಡ್ಕೋಬೇಕು.